ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ. ಪೂಜಾರಿ, ಸರ್ಕಾರಿ ಪ್ರೌಢಶಾಲೆ ಸತಿಯಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವ ಘಡನಟ್ಟಿ, ಶ್ರೀ ಬಸವೇಶ್ವರ ಟ್ರಸ್ಟ್ ಕಮಿಟಿ ಘಡನಟ್ಟಿ ಅವರ ಸಹಯೋಗದೊಂದಿಗೆ ನಮ್ಮೂರ ಜಾಣ ಎಂಬ ಕಾರ್ಯಕ್ರಮದ 3ನೇ ಆವೃತ್ತಿಯಲ್ಲಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಆಯ್ಕೆ ಮಾಡಿದ ಎಲ್ಲ ಶಿಕ್ಷಕರಿಗೂ ಧನ್ಯವಾದಗಳು. ಅದೇ ರೀತಿ ನಮ್ಮೂರ ಜಾಣ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ಶ್ರೀ ಬಸವೇಶ್ವರ ಟ್ರಸ್ಟ್ ಕಮಿಟಿ ಇವರಿಗೂ ಧನ್ಯವಾದಗಳು. ನಮ್ಮ ಸರ್ಕಾರಿ ಪ್ರೌಢಶಾಲೆ ಶಕ್ತಿ ಶಾಲೆಗೆ ಶ್ರೀ ಬಸವೇಶ್ವರ ಟ್ರಸ್ಟ್ ಕಮಿಟಿ ಗಟ್ನಟ್ಟಿಯ ಯುವ ಮಿತ್ರರು ನಮ್ಮ ಶಾಲೆಗೆ ಆಗಮಿಸಿದರು. ಈ ಒಂದು ಯುವ ಮಿತ್ರರ ಒಂದು ಉದ್ದೇಶ ಬಹಳಷ್ಟು ಒಂದು ಮಹತ್ವವಾಗಿದೆ. ಅವರು ಬಸವೇಶ್ವರ ಜಾತ್ರಾ ಮಹೋತ್ಸವ ಗಟ್ನಟ್ಟಿ ಈ ಒಂದು ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಆ ಒಂದು ಗಟ್ನಟ್ಟಿ ಊರಲ್ಲಿ ಬಹಳಷ್ಟು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಆ ಕಾರ್ಯಕ್ರಮದ ಹೆಸರು ನಮ್ಮೂರ ಜಾಣ ಅಂತಕ್ಕಂಥದ್ದು. ಈ ನಮ್ಮೂರ ಜಾಣ ಕಾರ್ಯಕ್ರಮ ಕನ್ನಡದ ಕೋಟ್ಯಾಧಿಪತಿ ಇದ್ದ ಆ ಕೋಟ್ಯಾಧಿಪತಿ ಮಾದರಿಯಲ್ಲಿ ನಡೆದಿದೆ. ಇಂದಿನ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಇಂತಹ ಕಾರ್ಯಕ್ರಮಗಳು ಬಹಳಷ್ಟು ಮಹತ್ವವನ್ನು ಪಡೆದವು. ಇಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಆಯೋಜಕರಿಗೆ, ಜಾತ್ರಾ ಕಮಿಟಿಯವರಿಗೆ ನಮ್ಮ ಶಾಲೆ ವತಿಯಿಂದ ಅನಂತ ಧನ್ಯವಾದಗಳನ್ನು ಬಯಸ್ತೀನಿ. ಈ ಒಂದು ನಮ್ಮೂರ ಜಾಣ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿನಿಯಾಗಿರ್ತಕ್ಕಂಥ ಕುಮಾರಿ ಸಹನಾ ಪೂಜಾರಿಯವರು ಆಯ್ಕೆಯಾಗಿದ್ದಾಳೆ. ಆ ವಿದ್ಯಾರ್ಥಿನಿಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರ ಪರವಾಗಿ ಹಾಗೂ ಎಲ್ಲ ಸಿಬ್ಬಂದಿಗಳ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ವಿಜೇತರಾಗಿ ನಮ್ಮ ಶಾಲೆಗೆ ಕೀರ್ತಿಯನ್ನು ತೆಗೆದುಕೊಂಡು ಬನ್ನಿ ಅಂತೇಳಿ ದೇಶ ಯಾವುದು? 2024ರ T20 ಕ್ರಿಕೆಟ್ ವಿಶ್ವಕಪ್ ಗೆದ್ದ ದೇಶ ಯಾವುದು? ಆಯ್ಕೆಗಳು: ಎ ಆಸ್ಟ್ರೇಲಿಯಾ, ಬಿ ದಕ್ಷಿಣ ಆಫ್ರಿಕಾ, ಸಿ ಪಾಕಿಸ್ತಾನ, ಡಿ ಭಾರತ. ಸಮಯ ಪ್ರಾರಂಭ. ಸಮಯಕ್ಕೆ ಇನ್ನು 40 ಸೆಕೆಂಡ್ಗಳ ಕಾಲಾವಕಾಶ. ಪ್ರಶ್ನೆ ಮಾಡ್ಬಿಟ್ಟು 2024ರ T20 ಕ್ರಿಕೆಟ್ ವಿಶ್ವಕಪ್ ಗೆದ್ದ ದೇಶ ಯಾವ್ದಂತ ಪ್ರಶ್ನೆ ಇದೆ. ಆಯ್ಕೆಗಳನ್ನ ನೀಡಿದ್ದೇನೆ. ಇನ್ನು 30 ಸೆಕೆಂಡ್ಗಳ ಕಾಲಾವಕಾಶ. ಮೊದಲನೇ ಪ್ರಶ್ನೆ ಕೂಡ ಆಪ್ಷನ್ ಬಿ ಭಾರತ. ತಮ್ಗೆ ಇನ್ನೂ ಸಹಾಯವಾಣಿಗಳು ಕೂಡ ಇವೆ. ನೋ. ಓಕೆ, ಕಾನ್ಫಿಡೆಂಟ್. ಗುರುಗಳೇ, ಲಾಕ್ ಡಿ ಭಾರತ. ಗುರುಗಳೇ, ಕರೆಕ್ಟ್ ಆನ್ಸರ್ ಪ್ಲೀಸ್. ಸರಿಯಾದ ಉತ್ತರ ಭಾರತ ಆಗಿತ್ತು. ತುಂಬಾನೇ ಕಾನ್ಫಿಡೆಂಟ್ ಆಗಿ ಸಹನಾ ಈ ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡಿ ಕಾರ್ಯಕ್ರಮದಲ್ಲಿ ತುಂಬಾ ಚೆನ್ನಾಗಿ ಆಡಿದ ಪ್ರದರ್ಶನ ನೀಡ್ತಾರೆ. ಹಾಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ತಾವೆಲ್ಲ ಮತ್ತೊಂದು ಜೋರಾದ ಚಪ್ಪಾಳೆ ತಟ್ಟಬೇಕು. ನೇರವಾಗಿ ಈಗ ಕಾರ್ಯಕ್ರಮದಲ್ಲಿ 7ನೇ ಪ್ರಶ್ನೆ. ಓಂ ಕನ್ನಡ ಚಲನಚಿತ್ರವನ್ನು ನಿರ್ಮಿಸಿದ ಯಾರು? ಆಯ್ಕೆ: ಉಪೇಂದ್ರ, ಬಿ ನಟಿ ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು, ನಂದ ದೀಪವೇ ಇದು. ಆಡಿಸುವ ತನ ಕರುಣೆಯ ಮೇಲೆ ನಮ್ಮ ಪಾತ್ರವು, ಸಮಯದ ಸೂತ್ರವನದು. ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ, ಆ ಕಥೆಯಲ್ಲಿದ್ದ ರಾಜ ನಂಗೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿವುದು ಕೊನೆಗೆ. ಸೂರ್ಯನೊಬ್ಬ, ಚಂದ್ರನೊಬ್ಬ, ರಾಜನು ಒಬ್ಬ, ಈ ರಾಜನು ಒಬ್ಬ. ಆಡಿಸಿಯೇ ನೋಡು. ನಾವು ಮಾಡುವಂತಹ ಕಾರ್ಯದಲ್ಲಿ ಅಥವಾ ಕೆಲಸದಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ದೇ ಆದ್ರೆ ಆ ತಕ್ಕ ಪ್ರತಿಫಲ ಸಿಗುತ್ತದೆ ಅಂತಂದ್ರೆ ಅದು ಮಾಡುವಂತ ಕಾರ್ಯಕ್ರಮ ಯಾವುದಾದ್ರು ಅದು ನಮ್ಮೂರು ಜಾಣ ಅನ್ನುವಂಥ ಕಾರ್ಯಕ್ರಮ. ಆ ನಮ್ಮೂರು ಜಾಣ ಕಾರ್ಯಕ್ರಮ ಎಲ್ಲರೂ ಬಂದಿದ್ರಲ್ಲ ಅದೇ ಅವರಿಗೆ ಕೊಡುವಂತಹ ಒಂದು ತಕ್ಕ ಪ್ರತಿಫಲ.
ಯಾಕಂದ್ರೆ ಇವತ್ತು ಸ್ಪರ್ಧಾತ್ಮಕ ಯುಗದಲ್ಲಿ ಅದರಲ್ಲಿ ವಿಶೇಷವಾಗಿ ಗ್ರಾಮೀಣ ಭಾಗದ ಮತ್ತು ಪಟ್ಟಣ ಭಾಗದಲ್ಲಿರುವ ಗ್ರಾಮೀಣ ಭಾಗದ ಮಕ್ಕಳಿಗೆ ಪ್ರಾಥಮಿಕ ಮತ್ತು ಪ್ರೌಢ ಮತ್ತು ಕಾಲೇಜು ಭಾಗದ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು ಆ ಮಕ್ಕಳಿಗೆ ಸಿದ್ದೇಶ್ವರಪ್ಪ ಹೇಳ್ತಾರೆ, ಮಕ್ಕಳಿಗೆ ನಾವು ಏನ್ ನೀಡಬೇಕು, ಪಾಲಕರಿಂದ ಏನ್ ಕೊಡಬೇಕು, ಮಕ್ಕಳಿಗೆ ಆಸ್ತಿ ಮಾಡೋದು ಬೇಡ, ಒಳ್ಳೆಯ ಶಿಕ್ಷಣ ಕೊಡಬೇಕು, ಅವ್ರಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕು, ಆದ್ರೆ ಎಂತ ಬುದ್ಧಿ ಕಟ್ಟಬೇಕಾದ್ರೆ ಜ್ಞಾನದ ಬುದ್ಧಿಯನ್ನ ಕಟ್ಟಬೇಕು. ಆ ಜ್ಞಾನದ ಬುದ್ಧಿಯನ್ನ ಬಿಟ್ಟಿಡುವಂತ ಕಾರ್ಯಕ್ರಮವೇ ನಮ್ಮವರ ಜ್ಞಾನ ಕಾರ್ಯಕ್ರಮಗಳ ಜೊತೆಗೆ ಚಪ್ಪಾಳೆ ತಪ್ಪಿ ಒಂದು ಮೂಲಕ ಎಲ್ಲ ಬಸವೇಶ್ವರ ಜಾತ್ರಾ ಕಮಿಟಿಯವರಿಗೆ ನಾವೊಂದು ಅಭಿನಂದನೆ ಸಲ್ಲಿಸೋಣ. ಅದರಲ್ಲಿ ವಿಶೇಷವಾಗಿ ನಾವು ಬಸವೇಶ್ವರ ಜಾತ್ರಾ ಕಮಿಟಿಯವರು ಮತ್ತು ಎಲ್ಲಾ ಶಿಕ್ಷಕರು ಕೂಡಿಕೊಂಡು ಆ ಮಕ್ಕಳೊಂದಿಗೆ ಪ್ರೋತ್ಸಾಹಕರು ಆಗಮಿಸಿದಾರಲ್ಲ ಅವರಿಗೆ ಅವ್ರಿಗೂ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅಭಿನಂದನೆ ಸಲ್ಲಿಸೋಣ. ಯಾಕಂದ್ರೆ ಹೇಳ್ತಾರೆ, 2 ಕೈ ಕೊಟ್ಟರೆ ಮಾತ್ರ ಚಪ್ಪಾಳೆ, ಶಿಕ್ಷಕರು ಮಾತ್ರ ಅಲ್ಲ, ಶಿಕ್ಷಕರೊಂದಿಗೆ ಪ್ರೋತ್ಸಾಹಕರಿದ್ದರೆ ಮಾತ್ರ ಅದು ಒಂದು ಮಕ್ಕಳಿಗೆ ಒಂದು ಶಿಕ್ಷಣದ ಬುನಾದಿ ಆಗ್ತದೆ ಅಂತ ಮಾತನ್ನು ಹೇಳಲಿಕ್ಕೆ ನನಗೆ ಇಲ್ಲಿ ಅನುವು ಮಾಡಿಕೊಂಡದ್ದು ಎಲ್ಲರಿಗೆ ಇನ್ನೊಮ್ಮೆ ಬಸವೇಶ್ವರ ಒಂದು ಕಮಿಟಿ ಅವರಿಗೆ ಗುರುಪೂರ್ವಕ ಅಂತ ನಮನಗಳು ಸಲ್ಲಿಸಿ ನನ್ನ ಮಾತಿಗೆ ನಾನು ವಿರಾಮ ಹೇಳ್ತೇನೆ. ಜೈ ಹಿಂದ್. ವಿಷಯ ಆದ್ರೆ ಭಾಗವಹಿಸುವುದು ಮುಖ್ಯ ಆಗ್ತದೆ. ಭಾಗವಹಿಸಿ ಒಂದು ಅನುಭವ ಸಿಗುತ್ತದೆ. ನಾನು ಮುಂದಿನ ವರ್ಷ ಕಾಲೇಜಿನ ಹಂತದಲ್ಲಿದ್ದಾಗಲೂ ಕೂಡ ನಮ್ಮೂರ ಜಾಣೆ ಎಂಬ ಕಾರ್ಯಕ್ರಮಕ್ಕೆ ಬರುತ್ತೇನೆ ಎಂದು ಹೇಳುತ್ತಾ ನನ್ನ 2 ಮಾತುಗಳನ್ನ ಮುಗಿಸುತ್ತೇನೆ. ಇದುವೇ ಆದಿ ಪಾಠಶಾಲಾ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ. ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ. ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನ್ನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ. ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ. ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ. ವಿದ್ಯಾದದಾತಿ ವಿನಯಂ ವಿನಯದ್ಯಾತಿ ಪಾತ್ರತಾಂ ಪಾತ್ರತ್ವ ಧನಮಾಪ್ನೋತಿ ಧನಾಧರ್ಮಂ ತತಃ ಸುಖಂ. ನನ್ನ ಹೆಸರು ಸಹನಾ ಸಿದ್ಧನಿ ಪೂಜಾರಿ. ನಾನು ಸರ್ಕಾರಿ ಪ್ರೌಢಶಾಲೆ ಸತ್ಯಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮೂರ ಜಾಣ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ಶ್ರೀ ಬಸವೇಶ್ವರ ಟ್ರಸ್ಟ್ ಕಮಿಟಿ ಘಡನಟಿ ಹಾಗೂ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವ ಘಡನಟಿ ಇವರಿಗೆ ಧನ್ಯವಾದಗಳು. ನಮ್ಮೂರ ಜಾಣ ಎಂಬ ಕಾರ್ಯಕ್ರಮಕ್ಕೆ ಆಯ್ಕೆ ಆಗಿದ್ದೀನಿ ಅಂತ ನನಗೆ 12ನೇ ತಾರೀಕು ಗೊತ್ತಾಯ್ತು. 12ನೇ ತಾರೀಕಿಂದ 17ನೇ ತಾರೀಕು ನಮ್ಮದಿತ್ತು. 18ನೇ ತಾರೀಕು ಪ್ರೌಢಶಾಲಾ ವಿಭಾಗದಿತ್ತು. 18ನೇ ತಾರೀಕು ಮಳೆ ಬಂದ ಕಾರಣದಿಂದ 19ನೇ ತಾರೀಕು ಅದನ್ನು ಮುಂದೂಡಿದ್ರು. 19ನೇ ತಾರೀಕು ನಾನು ಭಾಗವಹಿಸಬೇಕಾದ್ರೆ 8ನೇ ಕ್ವಶನ್ ಒಂದು ಬಂದಿದ್ವಿ, ಓಂ ಚಿತ್ರವನ್ನು ನಿರ್ಮಿಸಿದವರು ಯಾರು ಅಂತ ಹೇಳಿ. ಅದಕ್ಕೆ ಆಪ್ಷನ್ಸ್ ಇದ್ದು ಉಪೇಂದ್ರ, ನಟಿ ಪ್ರೇಮ, ಪಾರ್ವತಮ್ಮ ರಾಜ್ಕುಮಾರ್ ಹಾಗೂ ಶಿವರಾಜ್ ಕುಮಾರ್ ಅಂತ ಹೇಳಿ. ನನಗದು ಆನ್ಸರ್ ಗೊತ್ತಿರಲಿಲ್ಲ. ಮುಳುಗುವವನಿಗೆ ಹುಳುಗಡ್ಡಿಯೇ ಆಸರೆ ಅಂತ ಹೇಳ್ತಾರೆ. ಹಂಗೆ ನಾ ಲೈಫ್ ಲೈನ್ ತೊಗೊಂಡ್ರಿ ಆಡಿಯನ್ಸ್ ಹೋಲ್ ಅಂತ ಹೇಳಿ. ಆಡಿಯನ್ಸ್ಗೂ ಆನ್ಸರ್ ಗೊತ್ತಿರಲಿಲ್ಲ. ಅದಕ್ಕೆ ಅವರು 100% ರಾಂಗ್ ಆನ್ಸರ್ ಉಪೇಂದ್ರ ಅಂತ ಹೇಳಿ ನೀಡಿದ್ರಿ. ನಾನು ಅದನ್ನ ಹೇಳಿ ಅಲ್ಲಿ ನನ್ನ ಆಟ ನಿಂದು ಆಮೇಲೆ ಸರ್ಕಾರಿ ಪ್ರೌಢಶಾಲೆ ಸತ್ತಿ 2ನೇ ಸ್ಥಾನ ಅಂತ ಹೇಳಿ ಗೊತ್ತಾಯ್ತು. ಆವಾಗ ಅವರಿಗೆ ಧನ್ಯವಾದಗಳನ್ನು ಹೇಳಿ. ಸಾಧನೆ ಇಲ್ಲ ಸರಳ, ಸಾಧಕರಿರುವುದು ವಿರಳ, ಸಾಧಿಸುವುದಿದೆ ಬಹಳ. ಸಾಧಕರು ಸೂರ್ಯಚಂದ್ರರಿರುವವರೆಗೂ ಜ್ಯೋತಿ ಹಾಗೂ ಬೆಳಗ್ತಿರ್ತಾರೆ. ನಾವು ಜೀವನದೊಳಗೆ ಯಾರ ಉನ್ನತ ಮಟ್ಟಕ್ಕೆ ಹೋಗಿರ್ತಾರಲ್ಲ ಅವರನ್ನ ಮಾದರಿಯಾಗಿಟ್ಕೊಂಡು ಬದುಕಬೇಕು.
ಇರ್ಲಿಕ್ಕಂದ್ರೆ ನಾವ ಯಾರಿಗಾರಿ ಮಾದರಿ ಆಗುವಂಗೆ ಬದುಕಬೇಕು ಅಂತ ಹೇಳ್ತಾ ನಾನು 2 ಮಾತುಗಳನ್ನ ಮುಗಿಸುತ್ತೇನೆ. ನಮ್ಮ ಶಾಲೆ ವಿದ್ಯಾರ್ಥಿನಿ ಬರೀ ಟಿವಿಯಲ್ಲಿ ಮಾಧ್ಯಮಗಳಲ್ಲಿ ನೋಡ್ತಿದ್ದೆ ಶಿವರಾಜ್ ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಅವರು ನಡೆಸಿಕೊಡ್ತಕ್ಕಂಥ ಕಾರ್ಯಕ್ರಮ ಅಂತ ಅದ್ಭುತವಾಗಿರ್ತಕ್ಕಂಥ ವೇದಿಕೆಯನ್ನು ಸಹ ಇಲ್ಲಿ ಸಿದ್ಧಪಡಿಸಿದ್ರು ಅಂತೇಳಿ ನಮ್ಮೆಲ್ಲ ಗುರುಗಳು ಹೇಳಿದರು. ತಾಲೂಕು 15 ಶಾಲೆಗಳು ಭಾಗವಹಿಸಿದಲ್ಲಿ ನಮ್ಮ ಶಾಲೆ 2ನೇ ಸ್ಥಾನ ಅಂದ್ರೆ ನಮ್ಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಬಟ್ ಆಡಿಯನ್ಸ್ ಸ್ಕೂಲ್ನಾಗ ಅವಳು ಹೊರಗೆ ಬಿದ್ದಾಳ, ಹೀಗಾಗಿ ಅವಳು ಸೋತೆ ಇಲ್ಲ ಆಕೆ ಫಸ್ಟ್ ಬಂದಾಳ ಅಂತ ಹೇಳಿ ನಾವೆಲ್ಲ ಏನು ಮಾಡ್ತೀವಿ, ಅವಳಿಗೆ ಚಪ್ಪಾಳೆ ಮೂಲಕ ಗಮನಿಸಬೇಕು. ವಿದ್ಯಾರ್ಥಿ ಬಹಳ ಮುಗ್ಧ ಸರಳ ಸ್ವಭಾವದ ವ್ಯಕ್ತಿ, ಮಾಡ್ತಕ್ಕಂಥ ಗೌರವಿಸ್ತಕ್ಕಂಥ ಉದ್ದೇಶ ಇರ್ತಕ್ಕಂಥ ಎಲ್ಲ ಮಕ್ಕಳಿದ್ರು ನೀವೆಲ್ಲ ನಾವು ನೋಡಿ ಇವ್ರು ನೋಡಿ ನಾವು ಇನ್ಸ್ಪೈರ್ ಆಗ್ಬೇಕು ನಾವು ಸರಳಾಗಿ. ಯಾಕಂದ್ರೆ ಈ ಚಿಕ್ಕ ವಯಸ್ಸಿನಲ್ಲಿ ಮೂರ್ತಿ ಚಿಕ್ಕದಾಗಲೇ ಇರ್ಬೋದು ಕೀರ್ತಿ ದೊಡ್ಡದು ಅಂತ ಹೇಳ್ತೀವಿ. ಅದು ಸಣ್ಣ ವಯಸ್ಸು ಬೆಳೆಯುವ ಒಂದು ಮರವನ್ನು ಮೊಳಕೆಯಲ್ಲಿ ನೋಡುವಂತ ಹೇಳ್ತೀವಿ ನಾವು. ಅದಕ್ಕೆ ಮುಂದಿನ ಭವಿಷ್ಯ ಬಹಳ ಉಜ್ವಲ ಆಗ್ತೈತಿ. ಯಾಕಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಸಾಧನೆ ಮಾಡ್ಯಾಳಪ್ಪ ಅಂದ್ರೆ ಮುಂದೊಂದು ದಿನ ಅವಳು ದೊಡ್ಡ ಹೆಮ್ಮರವಾಗಿ ಈ ಒಂದು ಭಾಗದಲ್ಲಿ ಒಂದು ಒಳ್ಳೆಯ ಹುದ್ದೆಯನ್ನು ಅಲಂಕರಿಸ್ತಾಳೋದ್ರಲ್ಲಿ ಯಾವ ಸಂಶಯವಿಲ್ಲ. ಅದು ನಿಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಅದು ಮಾದರಿ ಆಗಬೇಕು. ನೀವು ಸಹ ಹೇಳಪ್ಪ ಅಂದ್ರೆ ಈ ಸಹನಾಳಾಗೆ ಪ್ರಯತ್ನ ಮಾಡಬೇಕು. ಪ್ರಯತ್ನ ಇಲ್ಲದೆ ಯಾವುದೇ ಕಾರ್ಯ ಸಾಗಂಗಿಲ್ಲ. ಅದಕ್ಕೆ ನೀವು ಸಹ ಏನಪ್ಪ ಅಂದ್ರೆ ಈ ಒಂದು ಬರೀ ಕ್ವಿಜ್ ಒಂದು ಅಷ್ಟೇ ಅಲ್ಲ, ಎಲ್ಲ ವಿಭಾಗದಲ್ಲಿ ನಿಮ್ಮಲ್ಲಿರ್ತಕ್ಕಂಥ ನಿಮ್ಮಲ್ಲಿ ಎಲ್ಲರ ಒಳಗೆ ಒಂದೊಂದು ವಿದ್ಯೆ ಅಡಗಿರ್ತಿದ್ದು ಸೂಕ್ತವಾಗಿ ಅದನ್ನು ಹೊರಗೆ ತರತಕ್ಕಂಥ ಪ್ರಯತ್ನ ನಿಮ್ಮೆಲ್ಲರಿಂದ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಮುಗಿದೊಮ್ಮೆ ನಮ್ಮೆಲ್ಲ ಗುರುವೃಂದ ಪರವಾಗಿ, ನಮ್ಮ BEd ಪ್ರಶಿಕ್ಷಣಾರ್ಥಿ ಪರವಾಗಿ, ನನ್ನ ಪರವಾಗಿ, ಶಾಲೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಅವ್ರ ತಂದೆ ಬಂದರೆ ಅವ್ರಿಗೆ ಭಾಳ ಖುಷಿಯಾಗಿರ್ತೈತೆ. ತಂದೆಗೆ ಮಗಳ ಸಾಧನೆ ಅಂದ್ರೆ ಮಗನ ಮಗಳ ಸಾಧನೆ ಅಂದ್ರೆ ಭಾಳ ಹೆಮ್ಮೆ ಪಡೋವಂಥ ತಂದೆನೇ. ಅದಕ್ಕೆ ಇಂಥ ತಂದೆ ತಾಯಿಯನ್ನು ಕೊಡ್ತಕ್ಕಂಥ ನಿಮ್ಮ ಧನ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನೊಂದು 2 ಮಾತುಗಳನ್ನು ಮುಗಿಸ್ತಾ ಇದ್ದೆ.